ಆರ್ ಸಿ ಬಿ ಎಲ್ಲನೂ ಗೆದ್ದು ಇವಾಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಎಷ್ಟು ಖುಷಿ ಇದೆ ಅಂತ ನಿಮಗೆ? ಸರ್ ಖುಷಿ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆರ್ ಸಿ ಬಿ ಪ್ರತಿ ಸಲ ಸೋತಾಗಲೂ ನಾವು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸೀಸನ್ ಸ್ಟಾರ್ಟ್ ಆದಾಗಲೂ ಕಂಟಿನ್ಯೂ ಮ್ಯಾಚ್ಗಳನ್ನು ಸೋಲ್ತಾ ಬಂದರು. ಅದು ಬೇರೆ ಸ್ಟಾರ್ಟಿಂಗಲ್ಲೇ ಆರ್ ಸಿ ಬಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಹೇಳಿಬಿಟ್ಟು ಸೋತಾಗ ನಿಜವಾಗ್ಲೂ ನಮ್ಗೆ ಹೆಂಗೆ ಅಂದರೆ ಆ ಮ್ಯಾಚಲ್ಲಿ ಟೀಮ್ ಸೋತಿರ್ಬೋದು, ಮಾನಸಿಕವಾಗಿ ನಾವು ಸೋತಿದ್ದೀವಿ, ಕನ್ನಡಿಗರು ಸೋತಿದ್ದಾರೆ ಅನ್ನೋ ಥರ ಇತ್ತು. ಆದರೆ ಮೊನ್ನೆ ಮ್ಯಾಚ್ ಇದೆಯಲ್ಲ, ಅದಾದಮೇಲೆ ಅಂದರೆ 6ನೇ 7ನೇ ಮ್ಯಾಚಿಂದ ಗೆಲ್ತಾ ಬಂದ್ರಲ್ಲ, ಆ ವಿಚಾರ ಒಂದು ಖುಷಿ ಕೊಡ್ತಾ ಹೋಯ್ತು. ಅಂದರೆ ಕನ್ನಡಿಗರಿಗೆ ಒಂದು ಏನು ಹೇಳ್ತಾರೆ, ಹುಷಾರಿಲ್ಲದೆ ಇರೋ ಸಂದರ್ಭ ಗ್ಲೂಕೋಸ್ ಕೊಟ್ಟಂಗೆ ಅಂತಾರಲ್ಲ, ಸೊ ಆ ಥರ ಹಸ್ಕೊಂಡಿರೋಂಥ ಮಗುಗೆ ತಾಯಿ ತನ್ನ ಎದೆ ಹಾಲು ಕೊಟ್ಟು ಕಾಪಾಡ್ತಾಳೆ ಅಂತ ಅಂತಾರಲ್ಲ, ಆ ಥರ ನಮಗೆ ಒಂದೊಂದೇ ಮ್ಯಾಚ್ ಗೆಲ್ತಾ ಬಂದಿದ್ದು ಅಷ್ಟು ಎನರ್ಜಿ ಕೊಡ್ತಾ ಬಂತು. ಆದರೆ ಮೊನ್ನೆ CSK ಮೇಲೆ ಗೆದ್ದಂಥ ಮ್ಯಾಚ್ ಇದೆಯಲ್ಲ, ಯಾವ ಥರ ಅಂದರೆ ಕಪ್ಪನೇ ಗೆದ್ದಷ್ಟು ನಮಗೆ ಖುಷಿಯಾಗಿದೆ. ಯಾಕೆ ಅಂದರೆ ಈ ವಿಚಾರದಲ್ಲಿ ನಾವು ಹೇಳಲೇಬೇಕು. ಯಾಕೆಂದರೆ ಪಕ್ಕದಲ್ಲಿರೋ ತಮಿಳ್ನಾಡಿಗೆ ನಾವು ಎಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಡ್ತಾಯಿದ್ದೀವಿ, ಒಂದು ನೀರಿನ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ, ಅವ್ರು ಎಷ್ಟೇ ಕಷ್ಟ ಕೊಟ್ಟರು ನಾವು ಸಹಿಸ್ಕೊಂಡು ಬದುಕ್ತಾ ಇದ್ದೀವಿ ಕನ್ನಡಿಗರು. ಆದರೆ ಅದ್ರ ಮೇಲೂ ಕೂಡ ಇಲ್ಲಿರೋವಂಥ ಕೆಲವೊಬ್ರು ಕನ್ನಡಿಗರಾಗಲಿ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸ ಹೊಂದಿರೋವಂಥವ್ರು ಇರ್ಬೋದು, ಅವರು ಬೇರೆ ಬೇರೆ ಸ್ಟೇಟ್ಗಳಿಗೆ ಬೇರೆ ಬೇರೆ ಟೀಮ್ಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆದರೆ ಕನ್ನಡ ನೆಲದಲ್ಲಿದ್ದು ಕನ್ನಡ ಅನ್ನ ತಿಂದು ಕನ್ನಡ ನೀರು ಕುಡಿದು ಕಾವೇರಿ ನೀರು ಕುಡಿದು ಬೇರೆ ಟೀಮ್ಗಳಿಗೆ ಸಪೋರ್ಟ್ ಮಾಡೋ ಅಂಥವ್ರ ಮಧ್ಯೆ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡಿಕೊಂಡು ಇಷ್ಟು ವರ್ಷ ಆದರೂ ಈ ಕಪ್ ಗೆದ್ದಿಲ್ಲ ಅಂದರೂ ನಾವು ಆರ್ ಸಿ ಬಿ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂದಾಗ CSK ವಿರುದ್ಧ ಗೆಲ್ತಾರೆ ಅಂದರೆ ಲೈಕ್ ಒಂಥರ ಅದು ಹೈ ವೋಲ್ಟೇಜ್ ಮ್ಯಾಚು. ಲೈಕ್ ಹೇಗೆ ಅಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹೇಗೆ ಇರ್ತಿತ್ತಲ್ಲ ಮುಂಚೆ ಎಲ್ಲ, ಸೊ ಅದೇ ರೀತಿ ನಮಗೆ ತುಂಬಾ ಖುಷಿಯಾಗಿದೆ ಸರ್ ಮ್ಯಾಚ್ ಗೆದ್ದಿರೋ ಅಂಥದ್ದು. ಫಸ್ಟ್ ಮ್ಯಾಚ್ ಇವ್ರ ಎದುರೇನೆ ಆಡಿದ್ರು, ಬೆಂಗಳೂರು ಚೆನ್ನೈ ಎದುರೇ ಹೌದು ಸೋತಿದ್ರು ಅವಾಗ. ಹೌದು, ಒಂದಿಷ್ಟು ಜನರಿಗೆ ಬೇಜಾರಾಗಿತ್ತು. ಅದನ್ನ ಬಡ್ಡಿ ಸಮೇತ ಮೊನ್ನೆ ಮ್ಯಾಚಲ್ಲಿ ಕೊಟ್ಟಿದ್ದಾರೆ ಅಂತ. ಅಯ್ಯೋ ಬಡ್ಡಿ ಅಲ್ಲ ಸರ್, ಚಕ್ರ ಬಡ್ಡಿ ಸಮೇತ. ಯಾಕೆಂದರೆ ಪಕ್ಕದಲ್ಲಿ ಕುಂತಿರೋನು ಮೊನ್ನೆ ಮ್ಯಾಚ್ ನೋಡ್ಕೊಂತ ನಾವು ಮನೆಯಲ್ಲೇ ಕೂತ್ಕೊಂಡಿದ್ವಿ ಒಂದು ಫ್ರೆಂಡ್ಸ್ ಮನೇಲಿ. ಅವ್ನು CSK, ನಾನು ಆರ್ ಸಿ ಬಿ. ಒಂದೊಂದು ವಿಕೆಟ್ ಬಿದ್ದಾಗಲೂ ಅವ್ನು ಖುಷಿ ಪಡ್ತಾಯಿದ್ದ ಆರ್ ಸಿ ಬಿದು. ಬಟ್ ನೆಕ್ಸ್ಟ್ ನಮ್ದು ಇತ್ತಲ್ವಾ ಫೀಲ್ಡಿಂಗು, ನಾವು ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ಸುಮ್ಮನೆ ಇದ್ವಿ. ಬಟ್ ಅದಾದಮೇಲೆ ಯಾವಾಗ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು, ನಮ್ಮದು ಫೀಲ್ಡಿಂಗ್ ಸ್ಟಾರ್ಟ್ ಆಯಿತು, ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಧೋನಿ ಅವ್ರ ವಿಕೆಟ್ ಹೋಗೋ ತನಕ ನಮಗೆ ತುಂಬಾ ಒಂದು ಭಯ ಇತ್ತು. ಅಂದರೆ ಲೈಕ್ ಧೋನಿ ಏನು ಬೇಕಾದರೂ ಟರ್ನ್ ಮಾಡಿಬಿಡ್ತಾರೆ ಅನ್ನೋದೊಂದು ಮೊದಲಿಂದ. ಯಾಕೆಂದರೆ ಇಂಡಿಯಾ ಟೀಮಲ್ಲಿ ಆ್ಯಸ್ ಎ ಕ್ಯಾಪ್ಟನ್ಸಿಯಾಗಿ ಕೂಲ್ ಕ್ಯಾಪ್ಟನ್ ಬೇರೆ, ಏನೋ ಒಂದು ಟರ್ನಿಂಗ್ ಮಾಡ್ತಾರೆ ಅನ್ನೋದೊಂದು ಇದಿತ್ತು. ಯಾಕೆಂದರೆ ನಾವು ಧೋನಿ ಅವ್ರನ್ನ ಎಲ್ಲೋ ಟಿ ಶರ್ಟಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದೇ ಒಂದು ಬ್ಲೂ ಜರ್ಸಿಲಿ ಬರಲಿ 100% ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್. ಆದರೆ ಈ ಮ್ಯಾಚಲ್ಲಿ ನಾವು ಬಡ್ಡಿ ಸಮೇತ ಅಲ್ಲ, ಚಕ್ರ ಬಡ್ಡಿ ಸಮೇತ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲೆಲ್ಲ ಸೋಲ್ತಾ ಬಂದ್ವಿ ಮ್ಯಾಚ್. ಹೌದು, ಆಟ ಆಡ್ತಿರೋದು ನೋಡಿದರೆ ಇವರು ಪ್ಲೇ ಆಫ್ಗೆ ಹೋಗ್ತಾರಂತ ಅನ್ಸಿತ್ತು ನೋಡಿ. ಆ ಆಟ ನೋಡಿದರೆ ಎಲ್ಲೋ ಒಂದು ಕಡೆ ಹೋಪ್ ಇತ್ತು. ಯಾಕೆಂದರೆ ತುಂಬಾ ಹೈಪ್ ಇತ್ತು. ಎಸ್ಪೆಷಲಿ ಆರ್ ಸಿ ಬಿ CSK ಮ್ಯಾಚ್ ಅಂದರೆ ಹೈಪ್ ಬಗ್ಗೆ ನಿಮ್ಗೆ ಗೊತ್ತು, ನಾವು ಹೇಳೋದೇ ಬೇಡ. ಕನ್ನಡಿಗರು ತುಂಬ ಚೆನ್ನಾಗಿ ಗೊತ್ತಿದೆ. ಕನ್ನಡಿಗರು ಅನ್ನೋಕ್ಕಿಂತ ಹೆಚ್ಚಿನದಾಗಿ ಇಡೀ ಜಗತ್ತೇ ಕೂತ್ಕೊಂಡು ನೋಡಿದೆ ಈ ಮ್ಯಾಚ್ನ. ಆ್ಯಕ್ಚುಲಿ ಪ್ಲೇ ಆಫ್ಗೆ ಹೋಗುತ್ತಾ ಆರ್ ಸಿ ಬಿ ಅಂತೇಳಿ. ಈ ಮ್ಯಾಚ್ ಮಾತ್ರ ಇಷ್ಟು ವರ್ಷ ಏನು ಮ್ಯಾಚ್ ಆಯಿತೋ ಗೊತ್ತಿಲ್ಲ ಸರ್, ಆದರೆ ಈ ಮ್ಯಾಚ್ ಮಾತ್ರ ಇಡೀ ಜಗತ್ತು ಕೂತ್ಕೊಂಡು ನೋಡಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಏನಾಯ್ತು ಅಂದರೆ ಧೋನಿ ಅವ್ರನ್ನ ನಾವು ಬ್ಲೂ ಜರ್ಸಿಲಿ ಇಷ್ಟಪಡ್ತೀವಿ, ಬಟ್ ಯೆಲ್ಲೋ ಜರ್ಸಿಲಿ ಇಷ್ಟಪಡಲ್ಲ. ಚೆನ್ನೈನ ಪ್ಲೇ ಆಫಿಂದ ಹೊರಗಡೆ ಹಾಕಿ ಬೆಂಗಳೂರು ಒಳಗಡೆ ಹೋಗಿದೆ. ಇನ್ನೆರಡು ಮ್ಯಾಚ್ ಇದೆ ಪ್ಲೇ ಆಫಲ್ಲಿ, 2 ಮ್ಯಾಚ್ ಗೆಲ್ಲಬೇಕು. ಗೆದ್ದರೆ 3ನೇ ಮ್ಯಾಚ್ ಫೈನಲ್ಗೆ ಹೋಗ್ತಾರೆ. ಖಂಡಿತ ಹೋಗ್ತಾರೆ ಸರ್, ತುಂಬ ಹೋಪ್ ಇದೆ ನಮಗೆ. ಈ ಮ್ಯಾಚ್ನೇ ಬಿಟ್ಟಿಲ್ಲ, ಇನ್ನು ಆ ಮ್ಯಾಚ್ನ ಬಿಡ್ತಾರೆ. ಈ ಸಲ ಕಪ್ ನಮ್ಮದೇ ಸರ್. ವಿಶ್ವಾಸನ ಯಾವತ್ತೂ ಕಳ್ಕೊಳ್ಳಬಾರ್ದು. ಯಾಕೆಂದರೆ ಈ ಮ್ಯಾಚ್ ಏನು ಗೆದ್ದಿದ್ದಾರೆ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ಸ್ಟಾರ್ಟಿಂಗ್ ಮ್ಯಾಚ್ಗಳನ್ನು ಗೆದ್ದಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅವಮಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವೊಂದಷ್ಟು ಜನ ಕಿಡಿಗೇಡಿಗಳು. ಅವರಿಗೊಂದು ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ ಈ ಮ್ಯಾಚ್ ಮುಖಾಂತರ, ಈ ಮ್ಯಾಚ್ ಗೆದ್ದಿರೋದ್ರ ಮುಖಾಂತರ. ದಯವಿಟ್ಟು ನಿಮ್ಮ ಮನೇಲೂ ಅಕ್ಕ ತಂಗಿರಂತ ಇರ್ತಾರೆ, ಅವ್ರು ಇಲ್ಲ ಅಂದರೂ ಕೂಡ ನಿಮಗೆ ತಾಯಿ ಅಂತ ಇರ್ತಾರೆ. ಯಾವ ಹೆಣ್ಣನ್ನು ಕೂಡ ನಿಂದನೆ ಮಾಡಬೇಡಿ. ಈ ವಿಚಾರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಯೊಂದು ಹೆಣ್ಣು ಕೂಡ ತಾಯಿನೇ. ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದ ಅಜ್ಜಿ ತನಕ ಯಾರನ್ನು ಕೂಡ ಹೆಣ್ಣನ್ನು ನಿಂದನೆ ಮಾಡಬೇಡಿ. ಆ್ಯಂಡ್ ಈ ಗೆದ್ದಿರೋ ಮ್ಯಾಚು ಅಪ್ಪು ಅವ್ರಿಗೆ ಸಮರ್ಪಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.